ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನ ಸಿಕ್ತು. ಹೆಚ್ಚು ಕಡಿಮೆ ಸಲೀಸಾಗೆ ಬಂತು ಅವ್ರು ಅಂದ್ಕೊಂಡಿದ್ದಕ್ಕಿಂತ. ಆದರೆ ಸಂಪುಟ ರಚನೆ ಒಂದಿಷ್ಟು ಸರ್ಕಸ್ ಅದು ಮಾಡಿದ್ದಿದ್ದು ಯಾಕೋ ಸ್ವಲ್ಪ ಏರ್ಪೇರ್ ಆದಂಗಿದೆ. ತುಂಬ ವಾಸ್ತು ನೋಡಿ ಟೈಮ್ ನೋಡಿ ಕರೆಕ್ಟಾಗಿ ಮಾಡಿದ್ರು ಪ್ರಮಾಣ ವಚನ. ಆದರೆ ಯಾಕೋ ಹಿಂಗೆ ಆಗ್ತಾಯಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದ್ರು. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಕೊಟ್ಟರು. ಆಮೇಲೆ ನಾನು ಹೇಳಿದೆ ಅವತ್ತೇನೆ ಅವ್ರು ವಾಪಸ್ ತೊಗೋಬೇಕಾಗತ್ತೆ, ಬೇರೆ ದಾರಿ ಇಲ್ಲ ಅವ್ರಿಗೆ ಅಂತ ಸುಮ್ಮನೆ ತಗೊಂಡ್ರು. ಅದನ್ನು ಕೊಡದೇನೇ ಅವ್ರದ್ದು ಪ್ರೊಟೆಸ್ಟನ್ನು ಅವ್ರು ರಿಜಿಸ್ಟರ್ ಮಾಡೋಕ್ಕೆ ದಾರಿಗಳಿದ್ವು, ಅದನ್ನು ಮಾಡಲಿಲ್ಲ. ಸುಮ್ಮನೆ ಅನ್ಯಾಯವಾಗಿ ಕೊಟ್ಟು ಮಖಕ್ಕೆ ಮೊಸರನ್ನ ಒರೆಸಿಸ್ಕೊಂಡ್ರು. ಅಷ್ಟೇ ಆಗಿದ್ದಿದ್ದು ಕೆಲಸ ಅವ್ರಿಗೆ. ಕೊನೆಗೆ ಒಪ್ಕೊಂಡ್ರು. ಇವತ್ತು ಸಭೆನೂ ಮಾಡಾಯ್ತಂತೆ ಅವರು ಜಲಸಂಪನ್ಮೂಲ ಇಲಾಖೆಯದು. ಅವ್ರ ಬೆನ್ನಲ್ಲಿ ಕೃಷ್ಣ ಬೈರೇಗೌಡರು, ಮುನಿಯಪ್ಪನವ್ರು ಅವತ್ತು ಅಸಮಾಧಾನಗೊಂಡ್ರು. ನನ್ನ ಪ್ರಕಾರ ಮುನಿಯಪ್ಪ ಈಸ್ ಪ್ಲೇಯಿಂಗ್ ಎ ಹಾರ್ಡ್ ಬಾಲ್. ಹಿ ಈಸ್ ಟ್ರೈಯಿಂಗ್ ಟು ಒಂಥರ ನೋಡೋಣ, ಒಂದು ಅಟೆಂಪ್ಟು ಹೊಡೆಯೋಣ, ಏನಾಗತ್ತೆ ಅಂತ ನೋಡ್ಕೊಳ್ಳೋಣ ಆಮೇಲೆ ಅಂತ. ಅದಕ್ಕೆ ಆ ಲೈನನ್ನು ಕ್ರಾಸ್ ಮಾಡಿದೆ. ನನ್ನ ಪ್ರಕಾರ ಈಸ್ ಒಂಥರ ಬಾರ್ಡರಿಂಗ್ ಡ್ರಾಮಾನಲ್ಲಿದೆ ಅದು. ಅವರು ಆ ಲೈನ್ ಕ್ರಾಸ್ ಮಾಡ್ತಿಲ್ಲ, ಅವರು ಮಾತಾಡ್ತಾ ಇಲ್ಲ. ನಾನು ಐ ಆಮ್ ವೆರಿ ಹ್ಯಾಪಿ ಅಂತ ಕಾರಲ್ಲಿ ಕೂತ್ಕೊಂಡು ಬುರುಡೆ ಬಿಟ್ಟವರು. ಇನ್ನೇನಂತೆ ಮತ್ತೆ ಇವತ್ತು ರಾಹುಲ್ ಗಾಂಧಿ ಮೀಟ್ ಮಾಡಿದ್ದಾರೆ, ಮತ್ತೆ ಹೋಗ್ಬಿಟ್ಟು. ಅದು ಇದಕ್ಕಲ್ಲ ಅವ್ರು ಹೇಳೋದು ಕೇಳಿ ಅವ್ರನ್ನ, ಇದಕ್ಕಲ್ಲ ಬೇರೆ ಇದಕ್ಕೆ ಅಂತಾರೆ. ಹೌದಾ? ನೀವು ಯಾತಕ್ರಿ ಹೋಗಿದ್ದೆ? ಬೇರೆ ಇದಕ್ಕೆ ಹೋಗಿದ್ವಿ, ಪಕ್ಷದ ವಿಚಾರ ಚರ್ಚೆ ಮಾಡೋಕ್ಕೆ. ಏರ್ಪೋರ್ಟಲ್ಲಿ ಮಂತ್ರಿ ಮಾಡಿ ಪೋರ್ಟ್ಫೋಲಿಯೋ ಕೊಡೋದ್ರಲ್ಲೇ ನಿಮ್ಮನ್ನು ಇಷ್ಟು ಪರಿಗಣಿಸ್ಬಿಟ್ಟಿದ್ದಾರೆ. ಇನ್ನು ನಿಮ್ಮ ಪಕ್ಷದ ವಿಚಾರ ಮಾತಾಡೋಕೆ ರಾಹುಲ್ ಗಾಂಧಿ ನಿಮ್ಮನ್ನು ಕರೀತಾರೆ ಆಫ್ ಆಲ್ ದ ಪೀಪಲ್. ಈಗ ಸದ್ಯಕ್ಕೆ ಇರಲಿ, ಅವ್ರು ಮಾಡ್ತಾರೆ. ಈಗ ಕೃಷ್ಣ ಬೈರೇಗೌಡರು ಹೊರಟಿದ್ದಾರಂತೆ ದಿಲ್ಲಿಗೆ. ಕಾರಣ ಬೆಂಗಳೂರು ಅಭಿವೃದ್ಧಿ ಇಲಾಖೆ, ಇಲಾಖೆ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಡೆವಲಪ್ಮೆಂಟ್ ಇದನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು BDA ಮತ್ತು BMRDAನ ಕಿತ್ತುಬಿಟ್ಟು ಅದರೊಳಗಡೆಯಿಂದ ಉಳಿದಿದ್ದು ಕೊಟ್ಟಿದ್ದಾರೆ. ಅಂದರೆ ಉಳಿದಿದ್ದು ಏನು? 5 ಪಾಲಿಕೆಗಳು, ಬೆಸ್ಕಾಂ ಉಳಿಯತ್ತೆ, GB ಇಲ್ಲ, ಇದು ಅದು ಪವರ್ಗೆ ಹೋಗುತ್ತೆ. GBAದ 5 ಪಾಲಿಕೆಗಳು, BWSSB, BMRCL, BMRDA ಇಲ್ಲ ಅಲ್ವಾ? BMRCL ಇದೆ. BMRCL ಅಂದರೆ ಮೆಟ್ರೋನಾ? ಅದರಿಂದ ಏನು ಪ್ರಯೋಜನ ಅಲ್ಲ, ಪಿಂಕ್ ಹಾಕಬೇಕು, ಅದೊಂದು ಏನೋ ಮಾಡ್ಕೊಳ್ಳಿ. ಅದನ್ನು ಆ ಥರದ್ದೆಲ್ಲ ಕೊಟ್ಬಿಟ್ಟಿದ್ದು ಕೈ ಎತ್ಬಿಟ್ಟಿದ್ದಾರೆ. ಅದು BDA ಮತ್ತು BMRDAನ. ಅಂದರೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿದ್ದನ್ನು ಮುಖ್ಯಮಂತ್ರಿಗಳು ಎತ್ತಿಟ್ಟಿದ್ದಾರೆ ಆಚೆಗೆ ಅಂತ ಆರೋಪ. ಏನಕ್ಕೆ ಮುಖ್ಯಮಂತ್ರಿಗಳಿಗೆ BDA ಮತ್ತು BMRDA ಆಸಕ್ತಿ? ಸಹಜ ಪ್ರಶ್ನೆ ಇದು. ಹೌದು, ಇದು ಸಹಜವಾಗಿ ಬರಬೇಕಾದ ಪ್ರಶ್ನೆ ಇದು. ಏನು ಆಸಕ್ತಿ ಮುಖ್ಯಮಂತ್ರಿಗಳಿಗೆ? ವಾಟ್ ಡಸ್ ದ ಚೀಫ್ ಮಿನಿಸ್ಟರ್ ಥಿಂಕ್ ಆಫ್ ಹಿಮ್ಸೆಲ್ಫ್? ಡಸ್ ಹಿ ಥಿಂಕ್ ಈಸ್ ಎ ರಿಯಲ್ ಎಸ್ಟೇಟ್ ಆಪರೇಟರ್? ಇದನ್ನು ವೈ ಡಸ್ ಹಿ ನೀಡ್ ಇಟ್? ಅದನ್ನು ಏನಕ್ಕೆ ಬೇಕು ಅವ್ರಿಗದು? ಹೌದು, ಓಕೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿರಬೇಕು ಉತ್ತರ, ಅಥವಾ ಅವ್ರ ಹೈಕಮಾಂಡ್ಗೆ ಗೊತ್ತಿರಬೇಕು. ಆದರೆ ಬೆಂಗಳೂರಿನ ಖಾತೆನ ಈ ರೀತಿ ಒಡೆದಿರೋದು ಇದೇ ಮೊದಲು. ಯಾವಾಗಲೂ ಒಡೆದಿಲ್ಲ ಈ ಥರ, ಎಂದೂ ಒಡೆದಿಲ್ಲ ಈ ಥರ ಬೆಂಗಳೂರು ಖಾತೆನ. ಓಕೆ, ಇದು ಪದ್ಧತಿ ಮಾಡಿ ಪ್ರೆಸಿಡೆಂಟ್ ಮಾಡೋದಾದರೆ ನನ್ನ ಪ್ರಕಾರ ಇದನ್ನೊಂದು ಸಪ್ರೇಟ್ ಖಾತೆನೇ ಮಾಡಿಬಿಡ್ಬೋದು. ಹಂಗಾರೆ ನೀವು BDA BMRDA ಇನ್ನೊಂದು ಯಾವ್ದಾದ್ರು ಸೇರಿಸಿ ಒಬ್ಬ ಮಂತ್ರಿ ಖಾತೆನೇ ಮಾಡಿಬಿಡ್ಬೋದು ಮುಂದಿನ ದಿನಗಳಲ್ಲಿ. ಸಾಮಾನ್ಯವಾಗಿ ಒಡೆಯುವ ಖಾತೆಗಳು ಅಂದರೆ ಸೇರಿಸಿರೋ ಖಾತೆಯೂ ಇದೆ ಹಿಸ್ಟ್ರಿನಲ್ಲಿ, ಬಟ್ ನಾನು ಒಡೆದಿರೋ ಖಾತೆ ಹೇಳ್ತೀನಿ. ಪರಂಪರಾನುಗತವಾಗಿ ಒಡ್ಕೊಂಡೇ ಬಂದಿದ್ದಾರೆ ಅದನ್ನು. ಗೃಹ ಇಲಾಖೆಯಲ್ಲಿ ಗುಪ್ತಚರ ವಾರ್ತೆಯನ್ನು ಒಡೀತಾರೆ. ಅದನ್ನು ಹೊರತುಪಡಿಸಿ ಅಂತಲೇ ಗೃಹ ಇಲಾಖೆಯನ್ನು ಕೊಡೋದು. ಹಿಂದೆ ಎಲ್ಲ ಟ್ರಾನ್ಸ್ಪೋರ್ಟ್ ಮತ್ತು ಎಕ್ಸೈಸ್ ಒಂದೇ ಡಿಪಾರ್ಟ್ಮೆಂಟು. ಟ್ರಾನ್ಸ್ಪೋರ್ಟು ಮತ್ತು ಎಕ್ಸೈಸು, ಸಾರಿಗೆ ಮತ್ತು ಅಬಕಾರಿ ಒಟ್ಟಿಗೆ ಇರ್ತಿತ್ತು. ಭಾಳ ಹಿಂದೆ ಐ ಥಿಂಕ್ ಫೈನಾನ್ಸ್ ಜೊತೆ ಇತ್ತು ಅನ್ಸತ್ತೆ ಎಕ್ಸೈಸು. ಓಕೆ, ಫೈನಾನ್ಸ್ ಜೊತೆ ಇತ್ತು ಎಕ್ಸೈಸು, ಅಥವಾ ಹೋಮ್ ಜೊತೆ ಇತ್ತು. ಎರಡರಲ್ಲಿ ಒಂದ್ರ ಜೊತೆ ಇತ್ತು, ಅದು ತೆಗೆದ್ರು. ಇನ್ನು ಎಜುಕೇಷನ್ ನಮಗೆಲ್ಲರಿಗೂ ಗೊತ್ತು, ಒಂದು ಎಜುಕೇಷನ್ ಇತ್ತು. ಅದನ್ನು ಹೈಯರ್ ಎಜುಕೇಷನ್ನು, ಸೆಕೆಂಡ್ರಿ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು ಅಂತೆಲ್ಲ ಒಡೆದು ಬಿಟ್ರಿ. ಇದಕ್ಕೆಲ್ಲ ಕಾರಣ ರೀಆರ್ಗನೈಸ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋಸ್ನ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾರಣ ಏನಕ್ಕಾಗಿತ್ತು ಇದೆಲ್ಲ ಅಂತಂದರೆ, ಆವಾಗ ಲಿಮಿಟೇಷನ್ ಆಫ್ ಕ್ಯಾಬಿನೆಟ್ಸ್ ಬರ್ತ್ಗಳಿರಲಿಲ್ಲ. ಅಂದರೆ ಮಂತ್ರಿಗಳ ಸಂಖ್ಯೆ ಇಷ್ಟೇ ಇರಬೇಕು ಅನ್ನೋ ನಿಯಮ ಇರಲಿಲ್ಲ. ಆವಾಗ 45, 46, 65ಕ್ಕೆ ಹೋಗಿದ್ದು ಉಂಟು ನಮ್ಮಲ್ಲಿ ಮಂತ್ರಿಗಳ. ಹೌದೌದು, 60ಕ್ಕೆ ಹೋಗಿದ್ದು ಉಂಟಿದೆ. ಹಾಗಾಗಿ ಹುಡುಕಬೇಕಾಗಿತ್ತು ಪೋರ್ಟ್ಫೋಲಿಯೋಗಳನ್ನು. ಏನಾರು ಒಂದು ಕೊಡಬೇಕಲ್ಲ ಎಲ್ಲರಿಗೂ. ಹೌದು, ಒಬ್ಬೊಬ್ರಿಗೂ ಒಂದು ಕೊಡಬೇಕಲ್ಲ. ಈಗ ಹೋಮ್ ಡಿಪಾರ್ಟ್ಮೆಂಟ್ ಜೊತೆನೇ ಎಂದೆಂದಿಗೂ ಕಾರಾಗೃಹ ಇತ್ತು. ಈಗ ಅದಕ್ಕೆ ಒಂದು ಸಪರೇಟ್ ಮಾಡ್ದಂಗಿದೆ. ಜೈಲ್ಗೆ, ಬಂದಿಖಾನೆಗೆ ಯಾರೋ ಒಬ್ಬರು, ಇವೆಲ್ಲ ಜೊತೆಲೇ ಇದ್ದವು. ಹಾಗಾಗಿ ರೀಆರ್ಗನೈಸ್ ಮಾಡಿಕೊಂಡ್ರೆ ಮತ್ತೆ ಪೋರ್ಟ್ಫೋಲಿಯೋಗಳು ಬೇಕಾಗಿದ್ದು ಬೇಡವಾಗಿದ್ದನ್ನೆಲ್ಲ ಮರ್ಜ್ ಮಾಡಿ ಕೆಲವೊಂದು ಕಿತ್ತಾಕಿ ಎಸ್ತು ಎಲ್ಲ ಮಾಡ್ಬೋದು. ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಸಾಹೇಬ ಕಿತ್ತಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಹೋಗಿದ್ದಾರೆ
ಡಿಲ್ಲಿಗೆ ಹೋಗಿದ್ದಾರೆ ಕೃಷ್ಣ ಬೈರೇಗೌಡರು, ಹಂಗೆ ಕೀಳಕ್ಕೆ ಬರಲ್ಲ, ಇಡೀ ಕೊಡೋದ್ರೆ ಇಡೀ ಹಣ್ಣು ಕೊಡಿ, ನೀವು ಗಿಣಿ ಕಚ್ದಂಗೆ ಕಚ್ಚಿಬಿಟ್ಟು ಹಂಗೆ ಎಸ್ಬಿಟ್ಟು ಕೊಡಬೇಡಿ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ತೋರಿಸ್ತಾ ಇರೋದು, ಇದು ಯಾರಿಗಾರು ಏನಾದ್ರು ಇದರಿಂದ ಅರ್ಥಗಳು ಬಂದರೆ ಅದು ಅವ್ರಿಗೆ ಬಿಟ್ಟಿದ್ದಿದ್ದು. ಅಲ್ಲಿ ಗೊತ್ತಾಯ್ತಲ್ಲ, ತಗೊಂಡು ಚೂರು ತಿಂದುಬಿಟ್ಟು ಹಿಂಗೆ ಎಸ್ಬಿಟ್ರೆ ಹಂಗೆ ಕೊಡಬೇಡಿ ಹಣ್ಣನ್ನ ನನಗೆ ಅಂತ ಅವ್ರದ್ದು ವಾದ ಇದ್ದಂಗಿದೆ. ಐ ಡೋಂಟ್ ನೋ ಅವರು ಏನು ಮಾಡುತ್ತೋ ಗೊತ್ತಿಲ್ಲ. ನನ್ನ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಏನು ಮಾಡಲಿಕ್ಕಿಲ್ಲ ಅನ್ಸುತ್ತೆ. ಹಂಗಲ್ಲ ಸರ್, ಇವಾಗ ರಾಮಲಿಂಗಾರೆಡ್ಡಿ ಅವ್ರಿಗಿಂತ ಕೃಷ್ಣ ಬೈರೇಗೌಡರೆ ಈ ಪೋರ್ಟ್ಫೋಲಿಯೋಗೆ ಬೆಟರ್ ಅಂತ ಇವರು ತೀರ್ಮಾನ ಮಾಡಿರೋದಾದ್ರೆ ಸ್ವತಂತ್ರವಾಗಿ ಎಲ್ಲನೂ ಕೊಟ್ಟು ಬಿಡ್ಬೋದಾಗಿತ್ತು. ಈಗ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗ ಇನ್ಕ್ಲೂಡಿಂಗ್ BDA and BMRDA ಮಾಡಿ BDA BMRDAನ ಯಾತಕ್ಕೆ CM ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಅರಿವಿದೆ. ಓಕೆ, ಅದರಿಂದ ಏನು ದೊಡ್ಡದಾದಂಥ ಅಭಿವೃದ್ಧಿ ಕಾರ್ಯ ಇವರೇನೋ ಮಾಡಿಬಿಡ್ತಾರೆ. ಇಟ್ಸ್ ಬೇಸಿಕಲಿ ಕ್ಲಿಯರೆನ್ಸ್ ಡಿಪಾರ್ಟ್ಮೆಂಟ್. ಕ್ಲಿಯರೆನ್ಸ್ಗಳು, ಇದು ಕೊಡು ಅದು ಕೊಡು, ಪರ್ಮಿಷನ್ ಕೊಡು, ಮಣ್ಣು ಮಸಿ ಯಾವುದೋ 4 ಲೇಔಟ್ ಮಾಡ್ತೀವಿ ಅಂತ ಓಡಾಡ್ತಾರೆ. ಯೋಗ್ಯತೆಗೆ ಇರೋ ಲೇಔಟನ್ನು ಮುಗ್ಸಕ್ಕೆ ಅಯೋಗ್ಯರ ಥರ ಆಡ್ತಿರ್ತಾರೆ, ಮತ್ತೆ ಹೊಸ ಲೇಔಟ್ಗೆ ಹೋಗ್ತಾರೆ. ಅದು ಬೇರೆ ವಿಚಾರ, ಅದು ಕೋರ್ಟ್ಗೆ ಹೋಗುತ್ತೆ. ಈ ಸರಿ ಮಾತ್ರ ಗ್ಯಾರಂಟಿ, ಹೊಸ ಲೇಔಟ್ ಅನೌನ್ಸ್ ಆದ ತಕ್ಷಣ ಹೋಗುತ್ತದು, ಸ್ಟೇ ಕೇಳ್ಕೊಂಡು ಹೋಗುತ್ತೆ. ಹೋಗಿಸ್ತೇವೆ, ಬಿಡಲ್ಲ ಈ ಸರಿ. ಏನೋ ಅದು ಇದೆ. ಇನ್ನು BMRDA ಕೆಲಸ ಏನು, ಅವ್ರಿಗೇನು ಡೆವಲಪ್ಮೆಂಟ್ ವರ್ಕ್ ಇಲ್ಲ, ಸುಮ್ಮನೆ ಕ್ಲಿಯರೆನ್ಸ್ಗಳು ಕೊಡೋದು. ಏನು ಅರ್ಥ ಇದರದ್ದೆಲ್ಲ? ಇದು ಸಂಪನ್ಮೂಲ ಭರಿತವಾದಂತಹ ವಿಭಾಗಗಳು. ಅಂದರೆ ಮುಖ್ಯಮಂತ್ರಿಗಳಿಗೆ ನಾಳೆ ಅವಶ್ಯಕತೆ ಕಂಡು ಬಂದರೆ ಸಂಪನ್ಮೂಲಗಳನ್ನು ಎತ್ತಬೇಕಾಗತ್ತೆ ಪಾರ್ಟಿಗೋಸ್ಕರ, ದೇಶ ಕಾಯೋಕ್ಕೋಸ್ಕರ. ಕಾಂಗ್ರೆಸ್ಸನ್ನು ದೇಶ ಕಾಯಿಸೋಕ್ಕೆ ಇದು ಗೊತ್ತಿಲ್ಲ, ಅವ್ರಿಗೆ ವಿಶ್ವಾಸ ಇದೆಯೋ ಇಲ್ವೋ ಬೇರೆಯವ್ರ ಮೇಲೆ ಅಂತ ಅನ್ಕೋಬೇಕು ಅನ್ಸತ್ತೆ. ಇಲ್ಲ ಅಂದರೆ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸ್ಬೇಕು, ಯಾಕೆ ಇವೆರಡನ್ನ ಇಟ್ಕೊಂಡಿದ್ದೀನಿ ಅಂತ. ಹೌದು, ನನಗೆ ಗೊತ್ತಿಲ್ಲ. ಎಸ್. ಇನ್ನು ಮುಖ್ಯಮಂತ್ರಿ